ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ. ನಮ್ಮ ಮನೇಲಿ ನಾವೇನು ಜೋರಾಗಿ ಮಾಡಲ್ಲ, ಸಿಂಪಲ್ಲಾಗಿ ಮಾಡೋ ಅಂಥದ್ದು. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ನಮ್ಮ ಮನೇಲಿ ನಾವು ಸಂಕ್ರಾಂತಿ ಜೋರಾಗಿ ಮಾಡಲ್ಲ. ಸ್ವಲ್ಪ ಗೆಣಸು ಅಂತ ತಂದಿದ್ರು, ಮರಗೆಣಸು ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದರು. ಅದನ್ನು ನಾನು ಬೇಯಿಸ್ದೆ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಇರಲಿ ಇದು ಅಂತ ಬೇಯಿಸ್ದೆ ಅಷ್ಟೇ. ಅದನ್ನೇನಿಲ್ಲ, ಬೇಯಿಸಿಟ್ಟಿದ್ದಷ್ಟೇ. ಅದನ್ನೆಲ್ಲ ಬೇಯಿಸಿಡ್ತಿದ್ದಂಗೆ ತಿನ್ಕೊಂಬಿಟ್ರು ಎಲ್ಲರೂ. ಪೂಜೆಗೇನು ಇಡಲ್ಲ ನಾವು. ಹಾಗೆ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಮಾಡಿದೆ. ಎಳ್ಳು ಬೆಲ್ಲ ಅಷ್ಟೇ ಮಾಡೋದು, ಇನ್ನೇನು ನಾನು ಮಾಡಲ್ಲ ಮನೇಲಿ. ಈ ಕಬ್ಬು ಅದು ಎಲ್ಲ ಇಟ್ಟು ಮಾಡ್ತಾರಲ್ಲ, ಆ ಥರ ಏನಿಲ್ಲ, ಮಾಡಲ್ಲ ನಾನು. ಸಿಂಪಲ್ಲಾಗಿ ಈ ಥರನೇ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಮಾಡಿಬಿಟ್ಟು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಡೋದು, ಹಂಚೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊಂಡು ಪೊಂಗಲ್ ಮಾಡ್ತಾಯಿದ್ದೆ. ಪೊಂಗಲ್ ತುಂಬ ಟೇಸ್ಟಿಯಾಗಿ ಬಂತು. ರೆಸಿಪಿ ನಾನು ತುಂಬ ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ. 1 ಲೋಟ ಹೆಸರುಬೇಳೆ, 1 ಲೋಟ ಅಕ್ಕಿ ಅಷ್ಟೇ ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ನಾನು ಹೆಸರುಬೇಳೆನ ಹುರಿದ್ಬಿಟ್ಟು ಅಕ್ಕಿನೂ ಬೇಳೆನೂ ಎಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು, ಅಕ್ಕಿ ಅಷ್ಟೇ ತೊಳೆದೆ ನಾನು. ಅಕ್ಕಿ ತೊಳೆದ್ಬಿಟ್ಟು ಮತ್ತು ನಾನು ಬೇಳೆ ಜೊತೆಗೆ ಹಾಕಿ ಹಾಲು 1 ಲೋಟ, ನೀರೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 5 ವಿಜಿಲ್ ಹೊಡೆಸ್ದೆ. ತುಂಬ ಚೆನ್ನಾಗಿ ಬೆಂದಿತ್ತು. ಹಾಗೆ ಸ್ವಲ್ಪ ಕೊಬ್ಬರಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಥರ ಮಾಡಿ ಬೆಲ್ಲ ಕಾಯಿಸ್ಬಿಟ್ಟು ಬೆಲ್ಲನ ನಾನು ಶೋಧಿಸಿ ಮತ್ತು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಏಲಕ್ಕಿನೂ ಮತ್ತು ಕೊಬ್ಬರಿನೂ ಹಾಕ್ತೀನಿ ನಾನು. ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತು ನಾನು ಅದಕ್ಕೆ 1 ಲೋಟ ಹಾಲನ್ನು ಹಾಕಿದೆ. ಹಾಲನ್ನು ಮೊದಲೇ 1 ಲೋಟ ಹಾಕಿದ್ದೆ, ಮತ್ತು 1 ಲೋಟ ಎಕ್ಸ್ಟ್ರಾ ನಾನು ಹಾಲು ಹಾಕಿದೆ, ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ನಾನು ಅದನ್ನು ನೀರು ಥರನೇ ಮಾಡ್ಕೊಂಡಿದ್ದೆ. ಯಾಕಪ್ಪ ನೀರು ಥರ ಮಾಡ್ಕೊಂಡಿದ್ದೆ ಅಂತಂದರೆ, ಇದು ಹೆಸರುಬೇಳೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದೀತು ಅಂದರೆ ಗಟ್ಟಿ ಆಗ್ಬಿಡುತ್ತೆ, ಆಮೇಲಿಂದ ಇನ್ನೂ ತುಂಬ ಗಟ್ಟಿ ಆಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ನೀರು ಥರ ಮಾಡ್ಕೊಂಡ್ರೆ ಒಂದು ಸೆಮಿಯಾಗಿ ಬರುತ್ತೆ ಅಂಥೇಳಿ ನಾನು ಈ ಥರ ಮಾಡಿದ್ದೆ. ತುಂಬ ಚೆನ್ನಾಗಂತೂ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗೇ ಇತ್ತು. ಸ್ವೀಟು ಎಲ್ಲ ಒಂದೇ ಅದಕ್ಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಮೊದಲನೇ ಸರಿ ಪೊಂಗಲ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಪೀಸ್ಗಳನ್ನೆಲ್ಲ ಎಲ್ಲ ಫ್ರೈ ಮಾಡಿಬಿಟ್ಟು ನಾನು ಪೊಂಗಲ್ಗೆ ಹಾಕ್ತೆ. ತುಂಬ ಚೆನ್ನಾಗಿತ್ತು ಪೊಂಗಲ್. ಟೇಸ್ಟ್ ಹತ್ರ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಂತೂ ಇತ್ತು ಟೇಸ್ಟು. ನನ್ನ ಮನೇಲಿ ಸ್ವಲ್ಪ ದೊಡ್ಡ ಗೋಡಂಬಿ ಖಾಲಿ ಆಗಿತ್ತು. ಇದು ಪುಟಾಣಿ ಗೋಡಂಬಿ ಮನೇಲಿತ್ತು, ಬೇಬಿ ಗೋಡಂಬಿ. ಅದನ್ನೇ ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಹಾಕ್ತೆ ಪೊಂಗಲ್ಗೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ನಮ್ಮೂರಲ್ಲೂ ಸುಮಾರು ಜನ ಜೋರಾಗಿ ಮಾಡ್ತಾರೆ ಹಬ್ಬನ ಇದನ್ನು. ಆದರೆ ನಾವು ಮಾಡಲ್ಲ ಯಾವಾಗೂ ಇದನ್ನು. ಸಿಂಪಲ್ಲಾಗಿ ಈ ಥರನೇ ಪೂಜೆ ಮಾಡಿಬಿಟ್ಟು ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಬಿಟ್ಟರೆ ಇನ್ನೇನು ನಾವು ಇದನ್ನು ಗ್ರ್ಯಾಂಡಾಗಿ ಏನು ಮಾಡಲ್ಲ. ಪೊಂಗಲ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ಥರ ನಾನು ದೋಸೆ ಚಟ್ನಿ ಎಲ್ಲ ಮಾಡಿದ್ದೆ. ಅದ್ರ ಜೊತೆ ಪೊಂಗಲ್ ಮಾಡಿಬಿಟ್ಟು ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ನೈವೇದ್ಯ ಮಾಡಿಬಿಟ್ಟು ನನ್ನ ಮಗಳು ಹೋಗಿ ಎಲ್ಲರ ಮನೆಗೂ ಕೊಟ್ಟು ಬಂದಳು. ದೋಸೆ, ಚಟ್ನಿ, ಪೊಂಗಲ್ಲು ಇದನ್ನು ಇವತ್ತು ತಿಂಡಿಗೆ ನಾನು ಮಾಡಿದ್ದಂಥದ್ದು. ಮಧ್ಯಾಹ್ನ ನಾನು ಸೊಪ್ಪಿನ ಸಾರು, ಅನ್ನ, ಮುದ್ದೆ ಎಲ್ಲ ಮಾಡಿದೆ. ಏನೇ ಮಾಡಿದರೂ ಕೂಡ ಅನ್ನ, ಸಾರು, ಮುದ್ದೆ. ಅವತ್ತು ತೋರಿಸಿದ್ನಲ್ಲ, ಅದೇ ಪುಟಾಣಿ ನಾಯಿ ಮರಿ ನಮ್ಮ ಮನೆಯೊಳಗೆ ಇಟ್ಕೊಂಬಂದಿದ್ದೆ. ಅದನ್ನ ಆವತ್ತಿಂದನೂ ನನ್ನ ಮಗಳು ಇದನ್ನು ಸಾಕಬೇಕು ಮಮ್ಮಿ, ನಮ್ಮ ಮನೇಲಿ ಇದನ್ನು ಇಟ್ಕೊಂಬ ಅಂತ ಹೇಳ್ತಾಯಿದ್ಲು. ಹಂಗಾಗಿ ಇದನ್ನು ನಮ್ಮ ಮನೇಲಿ ತಂದು ಕಟ್ಟಿ ಹಾಕಿದ್ದೀನಿ. 5 ದಿನ ಆಯಿತು ನಮ್ಮ ಮನೆಗೆ ಬಂದಿದ್ದು. ಸುಮಾರು ರೂಢಿ ಆಗಿದೆ ಆಗಲೇ. ತುಂಬ ಜೋರಿದೆ ನಾಯಿ ಮರಿ ಅಂತೂ ಇದು. ಇದಕ್ಕೆ ನಾನು ಝೂಝು ಅಂತ ಹೆಸರಿಟ್ಟಿದ್ದೀನಿ. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿದೆ. ಪುಟಾಣಿ ನಾಯಿ ಮರಿ ಇರೋದ್ರಿಂದ ಚೆನ್ನಾಗಿ ಆಟ ಆಡಿಸ್ಕೊಂಡಿರ್ತೀವಿ, ಚೆನ್ನಾಗಿ ಅನಿಸುತ್ತೆ. ನನ್ನ ಮಗಳಿಗೂ ತುಂಬ ಖುಷಿಯಾಗಿದೆ. ಅವತ್ತಿಂದನೂ ಹೇಳ್ತಾಯಿದ್ಲು ಮಮ್ಮಿ ನಂಗೆ ನಾಯಿ ಮರಿ ಹಿಡ್ಕೊಂಬ ಅಂತ. ಹಾಗಾಗಿ ಇಟ್ಕೊಂಡು ಎಷ್ಟು ಮಾತು ಕೇಳುತ್ತೆ ಇದು. ಈಗಲೇ ಎಷ್ಟು ಚುರುಕಿದೆ ಅಂದರೆ, ಅದಕ್ಕೆ 5 ದಿನ ಆಯಿತು ಅಷ್ಟೇ. ನಾನು ಹೆಸರಿಟ್ಟು ಝೂಝು ಅಂದ ತಕ್ಷಣ ಎಲ್ಲಿದ್ದರೂ ಓಡಿ ಬಂದುಬಿಡುತ್ತೆ, ನನ್ನ ಹತ್ರ ಬಂದು ಆಟ ಆಡುತ್ತೆ. ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಾಯಿ ಮರಿ ಅಂತಲೇ ಹೇಳ್ಬೋದು. ಈಗಂತೂ ನಾಯಿ ಮರಿ ಅಂತ ಹೇಳೋಕ್ಕೆ ಇಷ್ಟ ಆಗೋಲ್ಲ, ನಮ್ಮ ಮನೇಲಿ ಒಬ್ಬ ಸದಸ್ಯ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಈ ಥರ. ಸುಮಾರು ಸತಿ ನಾನು ನಾಯಿನೆಲ್ಲ ಸಾಕಿದ್ದೀನಿ.
ಕೆಲವೊಂದು ಕಾರಣಗಳಿಂದ ಅವನ್ನೆಲ್ಲ ಬಿಟ್ಟು ಬರೋ ಪರಿಸ್ಥಿತಿನೂ ಬಂತು ನಮಗೆ. ಏನು ಮಾಡೋಕ್ಕಾಗಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.